ಇವತ್ತು ನಾವು ಬೆಳಗ್ಗೆ ಎದ್ದ ಕೆಲಸ ಮಾಡತ್ತಿದ್ದೆವು. ಅದಕ್ಕೆ ಎನರ್ಜಿ ಲೋ ಆಗಿತ್ತು ನಮ್ದು ಪೂರ. ಅದಕ್ಕೆ ನಮ್ಮ ದೋಸ್ತ ಸ್ಟಿಂಗ್ ತಂದು ಕೊಟ್ಟ. ಸ್ಟಿಂಗ್ ಕುಡಿಯತ್ತಿದ್ದೇನ, ಅದ್ರೊಳಗೆ ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ, ನಾಟ್ ರೆಕಮೆಂಡೆಡ್ ಬೈ ಚಿಲ್ಡ್ರನ್, ಆಮೇಲೆ ಪ್ರೆಗ್ನೆಂಟ್ ಲೇಡಿ, ಯಾರು ಸಣ್ಣ ಸಣ್ಣ ಹುಡುಗರು ಇರ್ತಾವಲ್ಲ ಅವ್ರು ಕುಡಿಬಾರ್ದು ಇದನ್ನು. ಬಟ್ ಎಲ್ಲರೂ ಕುಡಿಯತ್ತಾರ. ಇದ್ರೊಳಗೆ ಏನೈತಪ್ಪ ಅಂದ್ರೆ ಹೆಚ್ಚಿರೋದು ಕೆಫೇನ್. ಕೆಫೇನ್ ಅನ್ನೋದು ಜಾಸ್ತಿ ಹಾರ್ಟ್ ರೇಟ್ನ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೈತೆ. ಅಂದ್ರೆ ಈಗ 120 ಇದ್ದಿದ್ದ ಇದನ್ನ ಸ್ಟಿಂಗ್ ಕುಡಿದ ಬಳಿಕ 150 ತನೂ ಬರ್ಬೋದು. ಅದು ಅದು ಅಷ್ಟೇ ಅಲ್ಲ, ಇದ್ರೊಳಗೆ ಕ್ಲಿಯರ್ ಆಗಿ ಮೆನ್ಷನು ಮಾಡ್ಯಾರ. ಜಸ್ಟ್ ನಾ ತೋರಿಸ್ತೀನಿ ನೋಡ್ರಿ ಇಲ್ಲಿ. ಹಾಂ, ಇಲ್ಲಿ ಐತೆ ನೋಡ್ರಿ ಇಲ್ಲಿ. ಒನ್ ಡೇ ಒಳಗೆ ಅರ್ಧ ಲೀಟ್ರ್ಕ್ಕಿಂತ ಜಾಸ್ತಿ ಕುಡಿಬೇಡ ಅಂತ ಹೇಳ್ಯಾರ. ಬಟ್ ನಾನು ನೋಡಿದ ಪ್ರಕಾರ ನಮ್ಮ ದೋಸ್ತರೇ ಕುಡಿತಾರ, ಡೈಲಿ 4 ಕುಡಿತಾರ. ಇದ್ರ ಜೊತೆ ಸಿಗ್ರೆಟು ಸೇತಾರ. ಹಾರ್ಮ್ಫುಲ್ ಆಗಿತ್ತಂದ್ರೆ ಅವ್ರು ಬಿಟ್ಬಿಡ್ತಿದ್ರು ಈ ಸದ್ಯನೇ. ನೋಡಬೇಕು. ಇದೆ ಓರಿಜಿನಲ್ ಸ್ಟಿಂಗ್ ಎನರ್ಜಿ. ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ ನೋಡ್ರಿ ಇಲ್ಲಿ, ಫಾರ್ ಅ ಚಿಲ್ಡ್ರನ್ ಆ್ಯಂಡ್ ಪ್ರೆಗ್ನೆಂಟ್ ವುಮನ್ ಅಂತ. ಓಕೆ, ಇಷ್ಟೇ. ಇದ್ರೊಳಗೆ 72% ಕೆಫೆನ್ ಐತಿ. ಆಮೇಲೆ ಶುಗರ್ ಎಷ್ಟೈತಪ್ಪ ಅಂದ್ರೆ 100 ml ಶುಗರ್ ಕಂಟೆಂಟ್ ಐತಿ ಇದ್ರಾಗ. ಸೊ ಇನ್ನು ಮುಂದರೆ ಎನರ್ಜಿ ಡ್ರಿಂಕ್ಸ್ನ ಅವಾಯ್ಡ್ ಮಾಡ್ಲಿಕ್ಕೆ ಕಲೀರಿ. ರೆಡ್ ಬುಲ್ಲು ಎಲ್ಲ ಎನರ್ಜಿ ಡ್ರಿಂಕ್ ಒಳಗೂ ಇದು ಇರುವುದೇ, ಯಾಕಂದ್ರೆ ಇದು ಇಲ್ಲ ಅಂದರೆ ಎನರ್ಜಿ ಬರಂಗೇ ಇಲ್ಲ. ಸೊ ಸ್ವಲ್ಪ ಅವಾಯ್ಡ್ ಮಾಡ್ಕೊರಿ. ಥ್ಯಾಂಕ್ ಯು. ಇದ್ರ ಬಗ್ಗೆ ಏನು ಅನ್ಸ್ತಂತ ಕಮೆಂಟ್ ಮಾಡ್ತೀವಿ ಸರ್.